ಸರ್ ನಮಸ್ಕಾರ. ಹೆಂಗಿದೆ ಸರ್ ದುಡಿಮೆ ಮಾಡಿದ್ರೆ ದುಡಿಮೆ ಸರ್. ರೀಚಾರ್ಜ್ ಮಾಡ್ಕೊಂಡು ಒಂದು ಪ್ಯಾಕೇಜ್ ಕೊಟ್ಟಿದ್ದಾರೆ ಅವರು. ಆ ರೀಚಾರ್ಜ್ ಮಾಡ್ಕೊಂಡ್ರೆ ರೀಚಾರ್ಜ್ ತಕ್ಕಂಗೆ ದುಡಿಮೆ ಇದೆ. ತೋರಿಸೋ ಅಮೌಂಟ್ ನಮಗ್ ಬರುತ್ತೆ. ನಮ್ಮ ಚಾಲಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ರೀಚಾರ್ಜ್ ಮಾಡ್ಕೊಂಡ್ರೆ ದುಡಿಬಹುದು, ಉಳಿಯುತ್ತೆ ಅನ್ನೋದು. ಸಾಲ ಹಾಕೊಂಡು ಮಲ್ಕೊಂಡು ದುಡಿಮೆ ಆಗಲ್ಲ ಅಂತಾರಲ್ವಾ, ಅವ್ರಿಗೊಂದು ಮಾತು. 0 ಕಮಿಷನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನ್ ತೋರಿಸ್ತಾರೆ ಅದೇ ಅಮೌಂಟ್ ಕೊಡ್ತಾರೆ, ಇಲ್ಲ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಅಲ್ಲ ಸರ್, ಯಾರು ಹೇಳ್ತಾ ಇಲ್ಲ, ನೀವೇ ಹೇಳ್ತಾ ಇರೋದು. ಇವಾಗ ಅಲ್ಲ, ದುಡಿಬೇಕು ಅಂತ ಇಲ್ಲಿ ಕಾಲ ಹಾಕೊಂಡ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಯಾರು ದುಡಿಯಕ್ ಆಗಲ್ವಲ್ಲ. ಮೊಬೈಲ್ ಅಲ್ಲೂ ನೋಡ್ಬೇಕು. ತಿಳ್ಕೊಂಡಿಲ್ಲ ಇದ್ರ ಬಗ್ಗೆ. ದುಡೀರಿ, ಒಳ್ಳೇದಾಗ್ಲಿ ಗೆಳೆಯ. ಈ ತರ ಒಂದು ಆಪ್ಷನ್ ಇದೆ, ನಿಮ್ ಜೀವನ ಚೆನ್ನಾಗಿರುತ್ತೆ ಗೆಳೆಯ. ನಿಮ್ಗೆ ಆಪ್ಷನ್ ಗೊತ್ತಿಲ್ಲ ಅಂದ್ರೆ ಕೆಲವರು ವಿಷಯಗಳನ್ನ ತಿಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಪ್ರಕಾರವಾಗಿ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಾಲಕರು. ಸರ್ ನಿಮ್ಗೆ ಧನ್ಯವಾದ. ಅನುಭವ ಸರ್ ನಿಮ್ಗೆ ಡ್ರೈವಿಂಗ್? ಸರ್ ನನಗೆ 2 ವರ್ಷ ಅನುಭವ ಸರ್ ಇದೆ. ಏನ್ ಮಾಡ್ತಿದ್ರಿ? ನಾನು ಮೊದಲು ಟೆಲಿಕಾಮ್ ಅಲ್ಲಿ ಇದ್ದೆ. 20 ವರ್ಷ ಅದೇ ಮಾಡಿದ್ದು. ಅದಾದ್ಮೇಲೆ ಜೀವನ ಆರಾಮಾಗಿದೆ. ನಾವು ದುಡಿಮೆ ಮಾಡ್ತಾ ಇರೋದು ಡ್ರೈವರ್ ಅಂತ ನಾನು ಖುಷಿ ಇದೆ ನನಗೆ. ಎಷ್ಟೋ ಇಂಟರ್ವ್ಯೂ ಮಾಡಿದ್ದೀನಿ ನಮ್ಮ ಚಾಲಕರಿಗೆ, ಆದ್ರೆ ಫಸ್ಟ್ ಟೈಮ್ ನೀವು ದುಡಿಮೆ ಚೆನ್ನಾಗಿದೆ. 100% ಚೆನ್ನಾಗಿದೆ ಸರ್. ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಿಸಬಹುದು. ಕೆಲವ್ರು ಒಂದ್ ಕಿವಿ ಮಾತು ಹೇಳ್ತೀನಿ. ಯಾರೋ ಒಬ್ರು ಹೇಳ್ತಾರೆ 1 ಲಕ್ಷ ಹಾಕೊಂಡ್ಬಿಟ್ಟು ಗಾಡಿ ಹಾಕೊಂಡ್ಬಿಟ್ಟು. ತುಂಬಾ ಗಾಡಿಗಳಿದೆ. ಅದಲ್ಲೂ ನೋಡಿ, ಕೆಲವರಿಗೆ ದುಡಿಮೆಗೆ ಬರ್ತಾರೆ, ಚಾಲಕರು ಕುತ್ಕೊಂತಾರೆ. ಅದು ಗೌರವ ಕೊಡಲ್ಲ, ದುಡಿಮೆ ಆಗಲ್ಲ. ನೀವು ಶ್ರದ್ಧೆಯಿಂದ ದುಡಿಮೆ ಮಾಡಿ ಕಷ್ಟಪಡಕ್ ಬಂದಿದ್ದೀರಾ. EMI ಕಟ್ಟಬೇಕು, ತಿಂಗಳಾದ್ರೆ EMI ಕಟ್ಟಿಲ್ಲ ಬೌನ್ಸ್ ಆಗುತ್ತೆ ಅಂತ ಮಾತ್ರ ಹೇಳ್ತೀರಾ. ದುಡಿದ್ರೆ ಆರಾಮಾಗಿ ಲಕ್ಷ ರೂಪಾಯಿ ಇದನ್ನು ಸಂಪಾದನೆ ಮಾಡಬಹುದು. ನೀವು ಹೈ ಕ್ಲಾಸ್ ಜೀವನ ಬದುಕಬಹುದು. ಯಾವುದೇ ರೀತಿ ತೊಂದರೆ ಆಗಲ್ಲ. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸರ್. ನಿಮ್ಮ ಒಂದು ಶ್ರದ್ಧೆ ನಿಷ್ಠೆ ಹೀಗೆ ಇರ್ಲಿ, ಪ್ರಾಮಾಣಿಕವಾಗಿ ದುಡೀರಿ, ಒಳ್ಳೆ ಜೀವನ ನಿಮ್ದಾಗ್ಲಿ ಸರ್. ಶುಭ ದಿನ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.